ಅಧಿವೇಶನ 2-3 ದಿನದಲ್ಲಿ ಶುರುವಾಗ್ತಿದೆ. ಆದರೆ ಅಧಿವೇಶನದಲ್ಲಿ ಈ ಬಾರಿ ಸರ್ಕಾರದ ಒಂದು ವಿಕೆಟ್ ತೆಗೆಯಲೇಬೇಕು ಎಂಬ ಪಣಕ್ಕೆ ಬಿಜೆಪಿಯವರು ನಿಂತಂತೆ ಕಾಣ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಭಾಗಿಯಾಗಿದ್ದ ಸಚಿವ ನಾಗೇಂದ್ರ ರಾಜೀನಾಮೆ ಆಗಲೇಬೇಕು ಎಂಬ ಪಣಕ್ಕೆ ಬಿಜೆಪಿ ನಿಂತಿದೆ. ಅಧಿವೇಶನದ ಹೊತ್ತಲ್ಲಿ ನಾಗೇಂದ್ರ ರಾಜೀನಾಮೆಗೆ ದೊಡ್ಡ ಮಟ್ಟದ ಹೋರಾಟ ರೂಪಿಸುವ ಸಾಧ್ಯತೆ ಇದೆ. ಸಚಿವ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ತಂತ್ರಗಾರಿಕೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿಗೆ ಬಿಜೆಪಿ ಪ್ಲಾನ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ಪಾತ್ರ ಬಯಲಾಗಿದೆ. ಇಷ್ಟಿದ್ರೂ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನಾಗೇಂದ್ರ ಅವರಿಗೆ ಮಣೆ ಹಾಕಲಾಗಿದೆ. ನಾಗೇಂದ್ರ ಅವರಿಗೆ ಕಾಂಗ್ರೆಸ್ ಸಚಿವ ಸ್ಥಾನ ನೀಡಿ ಈಗ ಇನ್ನಿಲ್ಲದ ಪೇಚಿಗೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ಸಚಿವ ನಾಗೇಂದ್ರ ಜಾಮೀನಿಗೆ ಕೋರ್ಟ್ ಹಾಕಿದ್ದ ಷರತ್ತುಗಳನ್ನು ಮುರಿದಿರುವ ಆರೋಪ ಕೇಳಿಬಂದಿದೆ. ಬೇಲ್ ಮೇಲಿರುವ ಸಚಿವ ನಾಗೇಂದ್ರ ಬೆಂಗಳೂರು ಹೊರತುಪಡಿಸಿ ದೆಹಲಿಗೆ ಹೋಗುವಂತಿಲ್ಲ. ಇಷ್ಟಿದ್ರೂ ಕೂಡ ಕಳೆದ ತಿಂಗಳು ದೆಹಲಿಗೆ ಹೋಗಿ ಬಂದಿರುವ ಆರೋಪ ಕೇಳಿಬಂದಿದೆ. ಬಿಜೆಪಿಯ ಉನ್ನತ ಮೂಲಗಳ ಪ್ರಕಾರ ಈ ಬಾರಿ ಅಧಿವೇಶನದಲ್ಲಿ 2 ಮನೆಯಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿಯ ಧರಣಿ ನಡೆಸುವ ಸಾಧ್ಯತೆ ಇದೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಲೇಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅವರು ಕರ್ನಾಟಕದಿಂದ ಹೊರಗಡೆ ಹೋಗಬಾರದು ಅಂತಕ್ಕಂಥ ಆದೇಶ ಇದ್ರೂ ಕೂಡ ನಾಗೇಂದ್ರ ಅವರು 2 ಬಾರಿ ಅದನ್ನ ಧಿಕ್ಕರಿಸಿ, ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವಿಜೃಂಭಿಸಿದೆ. ಈ ಕಾರಣದಿಂದ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ಆಗಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಅವರ ಕೇಸು ಇನ್ನೂ ಪೆಂಡಿಂಗ್ ಇರುವಾಗ ಈ ಸರ್ಕಾರ ಅವರನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದೇ ಅಪರಾಧ, ತಪ್ಪು. ಈಗಿದ್ರೂ ಕೂಡ ಮಾಡಿದ್ದಾರೆ. ತಕ್ಷಣ ಅವರ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಪಡೆಯಲೇಬೇಕು. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಆಗುತ್ತೆ. ಬಿಜೆಪಿಯವರ ಈ ಗಂಭೀರ ಆರೋಪಕ್ಕೆ ಸಚಿವ ಯುಟಿ ಖಾದರ್ ತಿರುಗೇಟನ್ನ ನೀಡಿದ್ದಾರೆ. ನಾಗೇಂದ್ರ ಬೇಲ್ ಕಂಡೀಷನ್ ಮುರಿದಿದ್ದಾರೆ ಅಂದ್ರೆ ಕೋರ್ಟ್ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದ್ರು. ಇವತ್ತು ಅವಕಾಶ ಇಲ್ಲ ಅಂತ ಯಾರು ಹೇಳ್ಬೇಕು? ಕೋರ್ಟ್ ಹೇಳ್ಬೇಕಲ್ಲ. ಇವರು ಯಾರು? ಕೋರ್ಟ ಅವಕಾಶ ಇಲ್ಲ ಅಂದ್ರೆ ಕೋರ್ಟ್ನವ್ರು ಹೇಳ್ಬೇಕು. ಇವರು ಯಾರು ಹೇಳಲಿಕ್ಕೆ? ಇಲ್ಲಿ ಇವತ್ತು ಆದೇಶ ಆಗಿ ಓದ್ತಕ್ಕೆ 1 ವಾರ ಆಯಿತು. ಯಾವ ಕೋರ್ಟ್ ಕೂಡ ಏನು ಹೇಳಿಲ್ಲ. ಇವರಿಗೆ ಯಾಕೆ ಟೆನ್ಷನ್? ಇವರ ಪ್ರತಿಪಕ್ಷದ ಕೆಲಸ ಬಿಟ್ಟು ಬೇರೆಲ್ಲ ಕೆಲಸ ಇವರು ಮಾಡ್ತಾರೆ. ಅದೊಂದು ಗೊತ್ತಿಲ್ಲ ಹೇಗೆ ಮಾಡ್ಬೇಕಂತ ಹೇಳಿಕೊಂಡು. ಕರೆಕ್ಟ್ ಅಲ್ಲ. ಸರ್ಕಾರ ಇದು ಜನಪರವ ಕೆಲಸ ಆಗ್ಲಿಲ್ಲ ಅಂತ ಇಲ್ಲಿ ಪ್ರತಿಪಕ್ಷ ಹೇಳಿ ಅದಕ್ಕೆ ಉತ್ತರ ಕೊಡುವ. ಕೋರ್ಟ್ ಹೇಳ್ಬೇಕಾದ್ರೆ ಇವರ ಕೇಳ್ತಾರೆ ಅಂತ ನಾನು ಕೇಳುವಂತದ್ದು. ಕೋರ್ಟ್ ಇದೆ ಅಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಇದ್ರೆ ಕೋರ್ಟ್ ಇದೆ. ಹೇಳಿದೆ ಕಾಂಗ್ರೆಸ್ ಪಕ್ಷ ನಿಯಮಕ್ಕೆ ಮೀರಿ, ಕೋರ್ಟಿನ ಆದೇಶಕ್ಕೆ ಮೀರಿ, ಸಂವಿಧಾನಕ್ಕೆ ಮೀರಿ ಯಾವುದೇ ಕೆಲಸವನ್ನು ಕೋರ್ಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದ್ರಲ್ಲಿ ಏನು ಹೆಚ್ಚು ಕಮ್ಮಿ ಇದೆ, ಕೋರ್ಟ್ ಏನೋ ಸಲಹೆ ಕೊಟ್ರೆ ಸರ್ಕಾರ ಸ್ವೀಕರಿಸುತ್ತದೆ. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಭೆಯಲ್ಲೂ ವಾಲ್ಮೀಕಿ ನಿಗಮದ ಅವ್ಯವಹಾರದ ಕುರಿತಂತೆ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರುವ ವಿಚಾರವನ್ನ ಗಂಭೀರವಾಗಿ ಪ್ರಶ್ನೆ ಎತ್ತಲು ನಿರ್ಧಾರ ಮಾಡಲಾಗಿದೆ. ಬಿಜೆಪಿಯವರ ಆರೋಪಗಳಿಗೆ ತಿರುಗೇಟು ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ನಾಗೇಂದ್ರ ಅವರು ಕೋರ್ಟ್ನಲ್ಲೇ ಉತ್ತರವನ್ನ ಕೊಡ್ತಾರೆ ಅಂತ ಕೌಂಟರ್ ಮಾಡಿದ್ದಾರೆ. ನೋಡಿ, ಐಟಿ, ಇಡಿ, ಸಿಬಿಐ ಇವೆಲ್ಲಾನು ಕೂಡ ತೊಂದರೆ ಕೊಡಕ್ಕಾನೆ ಸಾಕಿರೋದು ಇವರೆಲ್ಲರೂ. ಕೇಂದ್ರ ಸರ್ಕಾರದವರು ಕೊಡ್ಲಿ, ಅದೇನಿದೆ ನಾಗೇಂದ್ರ ಅವರು ಎದುರಿಸ್ತಾರೆ. ಏನಿದೆ, ನಾವು ಲೀಗಲಿನೇ ಹೋಗ್ಬೇಕಲ್ಲ. ಮಾಧ್ಯಮದಲ್ಲಿ ಬಂದು ನಾನಾಗ್ಲಿ ನಾಗೇಂದ್ರ ಅವ್ರು ಮಾತಾಡೋದ್ರಾಗ್ಲಿ ಏನು ಪ್ರಯೋಜನ ಇಲ್ಲ. ಅವರಲ್ಲಿ ಅವ್ರು ಕೋರ್ಟ್ ನೋಟಿಸ್ ಕೊಡ್ತಾ ಇದೆ, ಅದು ಕೋರ್ಟ್ನಲ್ಲೇ ಉತ್ತರ ಕೊಡ್ತಾರೆ. ಯಾಕೆ ಹೋಗಿದ್ರು, ಏನ್ ಮಾಡಿದ್ರು, ಯಾಕೆ ಎತ್ತ, ಮತ್ತೆ ನಿರ್ಬಂಧ ಬರೇ ಏನು ಸ್ಟೇಟಿಗಿತ್ತ ಏನ್ ಥ್ರೂಔಟ್ ಕಂಟ್ರಿ ಇತ್ತ, ಅವೆಲ್ಲ ನಾವು ನೋಡೋಣ. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸುದ್ದಿಗೋಷ್ಠಿ ಮೂಲಕ ಸಂಪುಟದಿಂದ ಸಚಿವ ನಾಗೇಂದ್ರ ವಜಾಗೆ ಆಗ್ರಹಿಸುವ ಸಾಧ್ಯತೆ ಇದೆ. ಒಂದೊಮ್ಮೆ ರಾಜ್ಯ ಸರ್ಕಾರ ವಜಾ ಮಾಡದಿದ್ರೆ ಅಧಿವೇಶನದಲ್ಲಿ ಕಲಾಪ ನಡೆಯಲು ಬಿಡಲ್ಲ ಅನ್ನೋ ಎಚ್ಚರಿಕೆ ನೀಡೋ ಸಾಧ್ಯತೆ ಇದೆ.